ನಾವು ಸಾಕಷ್ಟು ಭ್ರಷ್ಟ ಅಧಿಕಾರಿಗಳನ್ನ ನೋಡಿದ್ದೀವಿ. ಆದ್ರೆ ಇದೀಗ ಆ ಭ್ರಷ್ಟ ಅಧಿಕಾರಿಗಳ ಮಧ್ಯೆ ಪ್ರಾಮಾಣಿಕ ಅಧಿಕಾರಿ ಕೂಡ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಲಂಚ ಮುಟ್ಟಲ್ಲ ಅಂತ ಉಪನೋಂದಣಾಧಿಕಾರಿ ಹೇಳಿದ್ದಾರೆ. ಕಚೇರಿಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಲಂಚ ಪಡೆಯಲ್ಲ ಅನ್ನುವಂತ ಭಿತ್ತಿ ಪತ್ರಗಳು ರಾರಾಜಿಸ್ತಾ ಇವೆ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಪ್ರಾಮಾಣಿಕ ಅಧಿಕಾರಿ ನಾರಾಯಣಪ್ಪ, ಇಲ್ಲಿ ಯಾರು ಕೂಡ ಲಂಚ ಸ್ವೀಕರಿಸುವುದಿಲ್ಲ, ಲಂಚ ನೀಡೋದಕ್ಕೆ ಹೋಗಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಉತ್ತಮ ಅಧಿಕಾರಿ ಕಂಡು ಜನ ಶಾಕ್ ಆಗಿದ್ದಾರೆ. ಸಾರ್ವಜನಿಕರಿಗೆ ಮನವಿ ನೀಡ್ತಾ ಇದ್ದಾರೆ ಸಬ್ ರಿಜಿಸ್ಟ್ರಾರ್ ನಾರಾಯಣಪ್ಪ. ನಮ್ಮ ಕಚೇರಿಯ ಕೆಲಸಕ್ಕೆ ಸಾರ್ವಜನಿಕರು ಯಾರು ಅಲೆದಾಡುವಂತಿಲ್ಲ, ಆನ್ಲೈನ್ನಲ್ಲೇ ಶುಲ್ಕ ಪಾವತಿಸುವಂತೆ ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ. ಇದಕ್ಕೆ ಜನರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಖುಷಿಯಾಗಿದ್ದಾರೆ. ರಿಜಿಸ್ಟ್ರಾರ್ ಕಚೇರಿ ಅಂತಂದರೆ ಸಾಕಷ್ಟು ಜನಕ್ಕೆ ಒಂದಷ್ಟು ಮಾತಿದೆ. ಅಂದರೆ ಹಣ ಕೊಡದಿದ್ದು ಕೆಲಸ ಆಗೋದಿಲ್ಲ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗ್ತಿದೆ. ಇದರ ಮಧ್ಯೆ ಚಿಕ್ಕಬಳ್ಳಾಪುರದ ಈಗ ಬಂದಿರುವಂಥ ಹೊಸ ಉಪನೋಂದಣಾಧಿಕಾರಿಗಳು ಹೊಸ ನಿಯಮಕ್ಕೆ ಸಾರ್ವಜನಿಕರಿಗೆ ಒಂದಷ್ಟು ಧೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವುದಿಲ್ಲ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಸಾರ್ವಜನಿಕರಾಗಲಿ ಕೆಲಸ ಕಾರ್ಯ ಏನೇ ಕೆಲಸ ಕಾರ್ಯಕ್ಕಾಗಲಿ ಯಾರೂ ಕೂಡ ಇಲ್ಲಿ ಲಂಚ ಕೊಡಬಾರ್ದು, ಲಂಚ ಸ್ವೀಕರಿಸುವುದಿಲ್ಲ ಅಂತ ಇಡೀ ಕಚೇರಿ ತುಂಬ ಒಂದಷ್ಟು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಮಾಹಿತಿಗಳನ್ನು ಹಾಕುವಂಥ ಫಲಕಗಳನ್ನು ಹಾಕುವ ಮೂಲಕ ತಮ್ಮ ಸಾರ್ವಜನಿಕರಿಗೆ ಈ ರೀತಿಯಾದಂಥ ಯಾರಿಗೂ ಕೂಡ ಲಂಚ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪೋಸ್ಟರ್ಗಳನ್ನ ಅಂಟಿಸೋ ಮೂಲಕ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲೇ ಕೆಲಸ ಮಾಡಿದಂಥ ನಾರಾಯಣಪ್ಪ ಎಂಬ ಹಿರಿಯ ಉಪನೋಂದಣಾಧಿಕಾರಿ ಈಗ ಚಿಕ್ಕಬಳ್ಳಾಪುರದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹಿರಿಯ ಉಪನೋಂದಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಈಗ ಈ ರೀತಿಯಾದಂಥ ಸಾರ್ವಜನಿಕ ವಲಯದಲ್ಲಿ ಈ ರೀತಿ ತಮ್ಮ ಇಡೀ ಕಚೇರಿಯಲ್ಲಿ ಲೋಕಾಯುಕ್ತ ಅವರ ನಂಬರ್ಗಳಿಂದ ಹಿಡಿದು ಈ ರೀತಿ ಯಾರಿಗೂ ಲಂಚ ನೀಡಬೇಕಾಗಿಲ್ಲ, ಲಂಚ ಸ್ವೀಕರಿಸುವುದೂ ಇಲ್ಲ, ಲಂಚ ನೀಡಬೇಕಾಗೂ ಇಲ್ಲ ಅನ್ನೋ ಪತ್ರಗಳನ್ನು ಈ ರೀತಿ ಈ ಕಚೇರಿಗೆ ಬಂದರೆ ಸಾಕು ಈ ರೀತಿಯಾದಂಥ ಭಿತ್ತಿ ಪತ್ರಗಳು ಇಡೀ ಕಚೇರಿಯಾದ್ಯಂತ ಅಂಟಿಸಿದ್ದಾರೆ. ಅಂದರೆ ವ್ಯವಸ್ಥೆಯನ್ನು ಈ ಅವರ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಉಪನೋಂದಣಾಧಿಕಾರಿಗಳಾದಂಥ ನಾರಾಯಣಪ್ಪ ಅವರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸರ್, ತಮ್ಮ ಕಚೇರಿಯಲ್ಲಿ ತಾವು ಬಂದಾಗಿಂದ ಈ ರೀತಿಯಾದಂಥ ಪ್ರಾಮಾಣಿಕತೆಯ ದೃಷ್ಟಿಕೋನವನ್ನು ಸಾರ್ವಜನಿಕರಿಗೆ ಮೂಡಿಸ್ತಾ ಇದ್ದೀರಾ. ಸೊ ಯಾಕೆ ಈ ಆಲೋಚನೆ ಬಂತು? ಚಿಂತಾಮಣಿಯಲ್ಲಿದ್ದಾಗೂ ನೀವು ಇದೇ ರೀತಿ ಕೆಲಸ ಮಾಡಿದ್ದೀರಾ, ಬೆಂಗಳೂರಲ್ಲಿದ್ದಾಗೂ ಮಾಡ್ತಾ ಇದ್ದೀರಾ. ಸೊ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ರಿಯಲ್ ಎಸ್ಟೇಟ್ಗೆ ಹೆಚ್ಚು ರಿಜಿಸ್ಟರ್ಗಳಾಗುತ್ತೆ, ಯಾಕೆ ಈ ಆಲೋಚನೆ ಬಂತು? ನಾನು ಮುಖ್ಯವಾಗಿ ಈ ಬೋರ್ಡ್ಗಳನ್ನು ಅಥವಾ ಇದನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಸಾರ್ವಜನಿಕರಿಗೆ ಮಾಹಿತಿ ಹೋಗಬೇಕು, ಸಾರ್ವಜನಿಕರಿಗೆ ಎಚ್ಚೆತ್ಕೋಬೇಕು. ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ಕಚೇರಿ ಹೆಸರಿನಲ್ಲಿ ಯಾರಾದರೂ ಕೂಡ ಹೆಚ್ಚಿನ ಹಣ ಅಂದರೆ ಲಂಚದ ರೂಪದಲ್ಲಿ ಹಣ ಕೇಳಿದ್ರೆ ಯಾರೂ ಕೂಡ ದಯವಿಟ್ಟು ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ, ಯಾರಿಗೂ ಕೊಡಬೇಕಾಗಿಲ್ಲ ಅಂತಕ್ಕಂಥ ಮಾಹಿತಿ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ ಹಾಕಿದ್ದೀನಿ. ಆಮೇಲೆ ಯಾರಾದರೂ ಕೂಡ ಹೆಚ್ಚಿನ ಹಣ ಕೇಳಿದರೆ ಅಥವಾ ಲಂಚ ಕೇಳಿದರೆ ದಯವಿಟ್ಟು ಅಲ್ಲಿ ಲೋಕಾಯುಕ್ತದ ಮೊಬೈಲ್ ನಂಬರ್ಸನ್ನು ಕೂಡ ಸಹ ಹಾಕಿದ್ದೀನಿ. ಅವರಿಗೆ ದೂರು ಕೊಟ್ಟರೆ ಅವರು ಕ್ರಮ ತಗೊಳ್ತಾರೆ. ಯಾರೂ ಕೂಡ ಏನಕ್ಕೆ ಭ್ರಷ್ಟಾಚಾರಕ್ಕೆ ಯಾರೂ ಕೂಡ ಪ್ರೋತ್ಸಾಹ ಕೊಡಬಾರ್ದು. ಭ್ರಷ್ಟಾಚಾರವನ್ನು ನಾವೆಲ್ಲ ಕೂಡ ಸೇರಿ ನಾವೆಲ್ಲ ಕೂಡ ಅದನ್ನು ಧಿಕ್ಕರಿಸಬೇಕು. ಭ್ರಷ್ಟಾಚಾರ ಇರಬಾರ್ದು ಅಂತೇಳಿ ನಾನು ಇದರಲ್ಲಿ ವಿಶೇಷವಾಗಿ ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಯಾರನ್ನು ನಮ್ಮ ಹೆಸರಲ್ಲಿ ದುರುಪಯೋಗ ಪಡಿಸ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಬೋರ್ಡ್ ಹಾಕಿ. ಪ್ರಾಮಾಣಿಕ ಅಧಿಕಾರಿಗಳು ಇದ್ದಂಥ ಕಡೆ ಈ ರೀತಿಯಾದಂಥ ವ್ಯವಸ್ಥೆಗಳಿರುತ್ತೆ. ಇಡೀ ರಾಜ್ಯದಲ್ಲೇ ರೀತಿ ನಾರಾಯಣಪ್ಪ ಎಂಬ ಅಧಿಕಾರಿ ಮಾದರಿಯಾಗಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, HNet ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.